So in this video lecture we will study about gold leaf electroscope. Okay, gold leaf electroscope, gold leaf electroscope. Okay, a gold leaf electroscope is an apparatus to study the presence or to observe the presence of electric charges. ಆಯಿತಾ, ಸಿಂಪಲ್ apparatus. ಆಯಿತಾ, ಯಾವ ಥರ ಇದೆ ಅಂತ ನೋಡಿ. ಇವಾಗ ಈ ಥರ ಒಂದು ಗ್ಲಾಸ್ ವಿಂಡೋ ಇರುತ್ತೆ. ಓಕೆ, ಇಟ್ ಕನ್ಸಿಸ್ಟ್ ಆಫ್ ದಿಸ್ ಗ್ಲಾಸ್ ವಿಂಡೋ. ಓಕೆ, ವಿ ಕಾಲ್ ಇಟ್ ಆಸ್ ಗ್ಲಾಸ್ ವಿಂಡೋ. ಓಕೆ, ಆ್ಯಂಡ್ ದಿಸ್ ಈಸ್ ಗ್ಲಾಸ್ ವಿಂಡೋ. ಗ್ಲಾಸ್ ವಿಂಡೋ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಸೊ ಇದರಲ್ಲಿ ಇಲ್ಲಿಂದ ಒಂದು ಮ್ಯಾಟಲ್ ರಾಡ್ ಇರುತ್ತೆ. ಆಯಿತಾ, ಸೊ ದಿಸ್ ಈಸ್ ವಾಟ್ ಕಾಲ್ ಇಟ್ ಆಸ್ ಮ್ಯಾಟಲ್ ರಾಡ್. ದಿಸ್ ಈಸ್ ಮ್ಯಾಟಲ್ ರಾಡ್. ಓಕೆ, ಸೊ ಇಲ್ಲಿ ಒಂದು ನಾಬ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ನಾಬ್, ಮ್ಯಾಟಲ್ ನಾಬ್ ಅಂತ ಹೇಳೋಣ. ಮ್ಯಾಟಲ್ ನಾಬ್, KNOB, ಮ್ಯಾಟಲ್ ನಾಬ್. ಓಕೆ, ಸೊ ಈಗ ಇಲ್ಲಿ ಇದರ ಟಿಪ್ಪಲ್ಲಿ ದರ್ ವಿಲ್ ಬಿ ದೇ ಕಾಲ್ಡ್ ಆಸ್ ಗೋಲ್ಡ್ ಲೀವ್ಸ್, ಕಾಲ್ಡ್ ಆಸ್ ಗೋಲ್ಡ್ ಲೀವ್ಸ್. ಆಯಿತಾ, ಈ ಥರ ಗೋಲ್ಡ್ ಲೀವ್ಸ್, ಕಾಲ್ಡ್ ಆಸ್ ಗೋಲ್ಡ್ ಲೀವ್ಸ್, ಗೋಲ್ಡ್ ಲೀವ್ಸ್. ಅವುಗಳಿಗೆ ಗೋಲ್ಡ್ ಲೀವ್ಸ್ ಅಂತ ಹೇಳ್ತೇವೆ ನಾವು ಇವಾಗ. ಆಯಿತಾ, ಈಗ ನೋಡಿ ಹೇಗೆ ವರ್ಕ್ ಆಗುತ್ತೆ ಇದು ಅಂತ ಹೇಳಿಬಿಟ್ಟು, ಈಗ ನಾನು ಈ ನಾಬ್ ಇದೆಯಲ್ಲ, ಮ್ಯಾಟಲ್ ನಾಬ್ ಇದೆಯಲ್ಲ, ಇದಕ್ಕೆ ನಾನು ಒಂದು ಚಾರ್ಜ್ಡ್ ಆಬ್ಜೆಕ್ಟನ್ನು ತಗೊಂಡ್ಬಂದ್ಬಿಟ್ಟು ಟಚ್ ಮಾಡಬೇಕು. ಸೇ ದಟ್ ಪಾಸಿಟಿವ್ಲಿ ಚಾರ್ಜ್ ಗ್ಲಾಸ್ ಹೊಡೋಣ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಇದಕ್ಕೆ ಟಚ್ ಮಾಡ್ತೇನೆ. ಬೇಸಿಕಲಿ ಇದೇನು ಮ್ಯಾಟಲ್ ರಾಡ್ ಇರುತ್ತಲ್ವ, ಅದು ಅನ್ಚಾರ್ಜ್ಡ್ ಆಗಿರುತ್ತೆ. ಐ ಕ್ಲಿಯರ್ಲಿ ಟೋಲ್ಡ್ ಇಲ್ಲಿ ಕಂಡಕ್ಷನ್ ಆದಂಗೆ ಆಯ್ತು. ಇಲ್ಲಿ ಎರಡು ಟಚ್ ಆಯ್ತಲ್ಲ ಅಲ್ಲಿ, ಸೊ ಕಂಡಕ್ಷನ್ ಆದಂಗೆ ಆಯಿತು. ಆವಾಗ ಏನಾಗುತ್ತೆ ಅಂತಂದರೆ ಇಲ್ಲಿರುವಂಥ ಚಾರ್ಜ್ ಪಾರ್ಟಿಕಲ್ಸು ಇಲ್ಲಿಗೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದರ್ ಇಸ್ ಅ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಇಲ್ಲಿಂದ ಆ್ಯಕ್ಚುಲಿ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ಎಲೆಕ್ಟ್ರಿಕ್ ಚಾರ್ಜಸ್ ಹಿಂಗೆ ಫ್ಲೋ ಆಗುತ್ತೆ. ಅದೇ ಥರನೇ ಥ್ರೂ ದಿಸ್ ಗೋಲ್ಡ್ ಲೀವ್ಸ್ ಕೂಡ ಏನಾಗುತ್ತೆ ಆ್ಯಕ್ಚುಲಿ ಇಲ್ಲಿ ಕೂಡ ಫ್ಲೋ ಆಗ್ತಾ ಹೋಗುತ್ತೆ ಇಲ್ಲಿ. ಇವಾಗ ನೋಡಿ, ಈ ಎರಡು ಗೋಲ್ಡ್ ಲೀವ್ಸ್ಗಳು ಪ್ರಾಪರ್ ಕಂಡಕ್ಟರ್ಸ್, ಅವೆರಡು ಕೂಡ ಕಂಡಕ್ಟರ್ಸ್ ಅಲ್ವಾ. ಇವಾಗ ಇಲ್ಲಿ ಕೂಡ ಪಾಸಿಟಿವ್ ಚಾರ್ಜಸ್ ಬಂತು, ಇಲ್ಲಿ ಕೂಡ ಪಾಸಿಟಿವ್ ಚಾರ್ಜಸ್ ಬಂತು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಇದೇನು ಗೋಲ್ಡ್ ಲೀವ್ಸ್ ಇರುತ್ತಲ್ಲ, ದೇ ಸ್ಟಾರ್ಟ್ ಟು ಡೈವರ್ಜ್. ಅಂದರೆ ಹೀಗಿರುವಂಥ ಗೋಲ್ಡ್ ಲೀವ್ಸ್ಗಳು, ಈಗ ಅದನ್ನು ತೋರಿಸ್ಬೇಕು ಅಂತ ಹೇಳಿದರೆ, ಹೀಗಿರುವಂಥ ಗೋಲ್ಡ್ ಲೀವ್ಸ್ಗಳು ಇದರಲ್ಲಿ ಹೀಗೆ ಡೈವರ್ಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ಥರ. ಆಯಿತಾ, ಯಾಕೆ ಹೇಳಿ, ಇದರಲ್ಲೂ ಕೂಡ ಪಾಸಿಟಿವ್ ಚಾರ್ಜಸ್ ಇದೆ, ಇದರಲ್ಲೂ ಕೂಡ ಪಾಸಿಟಿವ್ ಚಾರ್ಜಸ್ ಇದೆ. ಸೊ ಅದಕ್ಕೋಸ್ಕರ ಲೈಕ್ ಚಾರ್ಜಸ್ ಆಲ್ವೇಸ್ ರಿಪೆಲ್ ಇಚ್ಚಿದ್ರಲ್ವ, ಸೊ ಅದಕ್ಕೋಸ್ಕರ ಎರಡು ಕೂಡ ಹಿಂಗೆ ರಿಪೆಲ್ ಡೈವರ್ಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ದ ಗೋಲ್ಡ್ ಲೀವ್ಸ್ ಸ್ಟಾರ್ಟ್ ಟು ಡೈವರ್ಜ್. ಇಲ್ಲಿಂದ ಎರಡು ಕೂಡ ಏನಾಗುತ್ತೆ ಆ್ಯಕ್ಚುಲಿ ಡೈವರ್ಜೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಆಯಿತಾ, ಸೊ ಡೈವರ್ಜ್ ಆಗಿ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಸೊ ಇದೇನು ಎಷ್ಟು ಡೈವರ್ಜ್ ಆಗುತ್ತಲ್ವ ಅಷ್ಟು ಚಾರ್ಜ್ ಇದೆ ಅಂತ ಅರ್ಥ. ಈಗ ಎಲ್ಲಿ that is the amount of the charge. So the degree of the divergence of the gold leaves give you the magnitude of the charge. ಎಷ್ಟು ಚಾರ್ಜ್ ಜಾಸ್ತಿ ಇದ್ದಂಗೆ ಜಾಸ್ತಿ ಡೈವರ್ಜೆನ್ಸ್ ಆಗುತ್ತೆ, ಚಾರ್ಜ್ ಕಡಿಮೆ ಇದ್ದರೆ ಕಡಿಮೆ ಡೈವರ್ಜ್ ಆಗುತ್ತೆ. ಒಟ್ಟು ಡೈವರ್ಜೆನ್ಸ್ ಪಕ್ಕ. ಸೊ ಡೈವರ್ಜ್ ಆಯಿತು ಅಂದ್ಕೊಂಡ್ರೆ ದರ್ ಇಸ್ ಅ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್. ಹೌದಾ, ಸೊ ಅದಕ್ಕೋಸ್ಕರ ಇಟ್ಸ್ ಅ ಸಿಂಪಲ್ ಅಪರೇಟಸ್ ಯೂಸ್ಡ್ to study or else detect the presence of the electric charge. ಹೇಳೋಣ, ಇದು ಹೇಳ್ಕೊಡ್ತದೆ. ಆಯಿತಾ, ಸೊ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಕಂಟಿನ್ಯೂಷನ್ ಮಾಡ್ತಾನೆ ಇದೇ ಸೇಮ್ ಚಾಪ್ಟರ್ನ.